ನಮಸ್ತೆ. ಭಾನುವಾರದ ಮಿನಿ ಬ್ಲಾಗು. ಫಂಕ್ಷನ್ಗೆ ಹೋಗಬೇಕಿತ್ತು, ಹಾಗಾಗಿ ಬೇಗ ಬೇಗ ರೆಡಿ ಆಗೋಣ ಅಂತೇಳಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನನ್ನ ಮಗಳಿಬ್ರು ರೆಡಿ ಆದ್ವಿ. ಅಮ್ಮ ಅಂತೂ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರು. ಅಮ್ಮಂಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ರಾಗುನು ಕೂಡ ಮಾತಾಡಿಸ್ದೆ. ಅವನು ಯಾಕೋ ಅಂತ ಇದ್ದ. ಅವನಿಗೆ ಸಮಾಧಾನ ಮಾಡಿಬಿಟ್ಟು ನಾನು ನನ್ನ ಮಗಳಿಬ್ರು ಹೊರಟ್ವಿ ಫಂಕ್ಷನ್ಗೆ ಹೋಗೋಣ ಅಂತ. ನನ್ನ ಫ್ರೆಂಡು ಬಿಂದು ಅವ್ರದ್ದು ಮದುವೆ ಇತ್ತು. ನಾನು ಹೋಗೋಷ್ಟರಲ್ಲಿ ಅವರು ಅರುಂಧತಿ ನಕ್ಷತ್ರನ ತೋರಿಸು ಕೂಡ ಆಗೋಗಿತ್ತು. ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ನಾವು ಇದಕ್ಕೆ ಬಂದ್ವಿ, ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಈಚೆ ಬಂದಾಗ ನನ್ನೆಲ್ಲ ಅಕ್ಕ ತಂಗಿರು ಕೂಡ ನನ್ನನ್ನು ಮಾತಾಡ್ಸಿದ್ರು. ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ, ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಅಕ್ಕ, ನಮ್ಮ ಸಪೋರ್ಟ್ ಎಲ್ಲ ನಿಮಗಿರುತ್ತೆ ಅಂತ ಹೇಳಿದ್ರು. ಮತ್ತು ಕೆಲವರು ನನ್ನನ್ನು ನೋಡಿ ಸ್ಮೈಲ್ ಕೊಟ್ಟು ಹೋದರು. ಕೆಲವರು ಮಾತಾಡ್ಸಿದ್ರೆ ಏನು ಅನ್ಕೋತಾರಂತ ಅನ್ಕೋತಿದ್ರು. ನಿಮ್ಮಾಗೆ ನಾನು ಅಂತ ಯಾವಾಗಲೂ ಹೇಳ್ತೀನಿ. ಯಾರೇ ನನ್ನನ್ನು ಮಾತಾಡ್ಸಿದ್ರು ನಾನು ಕೂಡ ನಗ್ನಗ್ತಾ ಮಾತಾಡಿಸ್ತೀನಿ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸೀದಾ ನಾನು ಫಂಕ್ಷನ್ಗೆ ಬಂದೆ. ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ನಾನು ಬಂದು ತುಂಬ ವರ್ಷಗಳೇ ಆಗಿತ್ತು. ಫಸ್ಟು ಟೈಮು ನಾನು ಜಾಯ್ನ್ ಆಗಿತ್ತು. ಎಲ್ಲರನ್ನೂ ಮಾತಾಡಿಸಿ ನನಗೂ ಕೂಡ ತುಂಬ ಖುಷಿಯಾಯಿತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನನ್ನನ್ನು ಕೂಡ ಮಾತಾಡ್ಸಿದ್ರು. ನಮ್ಮ ಕುಕ್ಕಿ ನನ್ನ ನೋಡಿದ ತಕ್ಷಣ ಅವನು ಕೂಡ ಬಂದ. ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಮನೆಗೆ ಬರೋಷ್ಟರಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಭಾನುವಾರ ಇರೋದ್ರಿಂದ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಇತ್ತು, ಜೊತೆಗೆ ಮಳೆನೂ ಬರ್ತಾಯಿತ್ತು. ಅಂತೂ ಇಂತೂ ಮನೆಗೆ ಬಂದು ಸೇರಿದ್ರು.